ವರುಣ ಆರ್ಭಟ ಟಾಪ್ 25ಗೆ ಸ್ವಾಗತ. ರಾಜ್ಯ ದೇಶದಾದ್ಯಂತ ಆರ್ಭಟಿಸ್ತಾ ಇರುವ ಮಳೆರಾಯ ಉಂಟು ಮಾಡಿದ ಅವಾಂತರಗಳ ಕುರಿತ 25 ಸುದ್ದಿಗಳನ್ನು ನೋಡ್ಕೊಂಬರೋಣ. ಬೆಳಗಾವಿಯಲ್ಲಿ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. 300ಕ್ಕೂ ಹೆಚ್ಚು ಮನೆಗಳು ಮುಳುಗಿ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಅಂಗಡಿ ಮುಂಗಟ್ಟು ಮುಳುಗಿ ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ. ವ್ಯಾಪಾರಿಗಳು ಹೋಟೆಲ್ಗಳಲ್ಲಿನ ಸಾಮಗ್ರಿಗಳನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ದೇವಸ್ಥಾನ ಜಲಾವೃತಗೊಂಡಿದೆ. ಕಾಲೋನಿಗಳು ಮುಳುಗಡೆಯಾಗಿವೆ. ಕೃಷ್ಣಾ ನದಿ ತಟದಲ್ಲಿ ಪ್ರವಾಹ ಪರಿಸ್ಥಿತಿ ಹಿನ್ನೆಲೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಕಮತಾ ತೋಟದಿಂದ ಬಾಣಂತಿಯನ್ನ ಸ್ಥಳೀಯರು ಶಿಫ್ಟ್ ಮಾಡಿದ್ರು. ಮನೆಗೆ ನೀರು ನುಗ್ಗುವ ಭೀತಿಯ ಹಿನ್ನೆಲೆಯಲ್ಲಿ ಹಸುಗೂಸು ಸಮೇತ ಬಾಣಂತಿ ಮೇಘ ಮತ್ತೆ ಕುಟುಂಬವನ್ನ ಬೋಟ್ನಲ್ಲಿ ಸ್ಥಳಾಂತರ ಮಾಡಲಾಗಿದೆ. ಇಡೀ ಗ್ರಾಮವನ್ನ ಕೃಷ್ಣಾ ನದಿ ನೀರು ಆವರಿಸಿದ್ದು ಜನತೆ ಊರು ತೊರೆತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮಳೆ ಹಿನ್ನೆಲೆ ಘಟಪ್ರಭಾ ನದಿ ತುಂಬಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಮಟನ್ ಮಾರ್ಕೆಟ್, ಹಳೆ ದನದ ಪೇಟೆ, ಕಂಬಾರ ಗಲ್ಲಿಗೆ ನೀರು ನುಗ್ಗಿದ್ದು ಸಾಮಗ್ರಿಗಳನ್ನ ಅಂಗಡಿ ಮಾಲೀಕರು ಬೇರೆಡೆ ಸಾಗಿಸ್ತಾ ಇದ್ದಾರೆ. ಘಟಪ್ರಭಾ ನದಿ ಪ್ರವಾಹದಿಂದ ರಾಜ್ಯ ಹೆದ್ದಾರಿ ಸೇತುವೆ ಜಲಾವೃತಗೊಂಡಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದ ಬಳಿ ಇರುವ ಲೋಳಸೂರ ಸೇತುವೆ ಮೇಲೆ ನದಿ ನೀರು ರಭಸವಾಗಿ ಹರಿತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ 2 ಕಡೆ ಬ್ಯಾರಿಕೇಡ್ ಅನ್ನು ಹಾಕಿ ಬಂದೋಬಸ್ತ್ ಮಾಡಲಾಗಿದೆ. ಮೂಡಲಗಿ ಗೋಕಾಕ್ ಗ್ರಾಮೀಣ ಭಾಗದ ಮುಖ್ಯ ಸಂಪರ್ಕ ಸೇತುವೆ ಇದಾಗಿದೆ. ಬೆಳಗಾವಿಯಲ್ಲಿ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗೋಕಾಕ್ನಲ್ಲಿ ಜನರ ಜೊತೆಗೆ ಪ್ರಾಣಿಗಳಿಗೂ ಸಂಕಷ್ಟ ಎದುರಾಗಿದೆ. ನೀರಿನಲ್ಲಿ ಸಿಲುಕಿ ಶ್ವಾನದ ಮರಿಗಳು ರೋದಿಸ್ತಾ ಇರುವಂತಹ ಶಬ್ದ ಕೇಳಿ ಸ್ಥಳಕ್ಕೆ ಹೋದಂತ 3 ಯುವಕರು ಶ್ವಾನದ ಮರಿಗಳನ್ನು ರಕ್ಷಿಸಿ ತಾಯಿ ಶ್ವಾನದ ಜೊತೆ ಸೇರಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಾಳಜಿ ಕೇಂದ್ರಗಳ ಅವ್ಯವಸ್ಥೆ ವಿಚಾರಕ್ಕೆ ಟಿವಿ9ಗೆ ಡಿಸಿ ಮೊಹಮ್ಮದ್ ರೋಷನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಬೆಳಗಾವಿ ಡಿಸಿ, ಕಾಳಜಿ ಕೇಂದ್ರಗಳಲ್ಲಿ ಆಗಿರುವಂತಹ ಲೋಪದೋಷ ಸರಿಪಡಿಸುತ್ತೇವೆ. ಸಂತ್ರಸ್ತರಿಗೆ ಉತ್ತಮ ಆಹಾರವನ್ನು ನೀಡಲು ಕ್ರಮ ಕೈಗೊಳ್ಳಲಾಗುತ್ತೆ. ಇಂದಿನಿಂದ ಕಾಳಜಿ ಕೇಂದ್ರಗಳಲ್ಲಿ ಬ್ಯಾಂಕೆಟ್ ಎಲ್ಲವನ್ನೂ ಕೂಡ ನೀಡಲಾಗುತ್ತೆ. ಸಂತ್ರಸ್ತರಿಗೆ ಯಾವುದೇ ಸಮಸ್ಯೆ ಆಗದೇ ರೀತಿ ಕಾಳಜಿಯನ್ನು ವಹಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಶಿರೂರು ಗುಡ್ಡ ಕುಸಿತದ ಭೀಕರತೆಯನ್ನ ಸಚಿವ ಮಂಕಾಳ ವೈದ್ಯ ತೆರೆದಿಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಂಕಾಳ ವೈದ್ಯ, ಯಾರೂ ಯೋಚನೆ ಮಾಡದ ರೀತಿಯಲ್ಲಿ ಗುಡ್ಡ ಕುಸಿದಿದೆ. ನಿಖರವಾಗಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಹೊಳೆಯಲ್ಲಿ ಲಾರಿ ಇರೋದು ಗೊತ್ತಾಗಿದೆ. ಲಾರಿಯನ್ನ ನೋಡೋದಕ್ಕಾಗೋದಿಲ್ಲ. ನೀರಿನ ರಭಸ ಹೆಚ್ಚಾಗಿದೆ. ಗುಡ್ಡದಿಂದ ನೀರು ಹರಿದು ಬಂದು ನದಿ ನೀರನ್ನ ಸೇರ್ತಾ ಇದೆ. ನೇವಿ, ಕೋಸ್ಟ್ ಗಾರ್ಡ್ ಎಲ್ಲಾ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಕಾರ್ಯಾಚರಣೆ ನಡೆಸೋದಕ್ಕೆ ಮಳೆ ಕಡಿಮೆ ಆಗಬೇಕು ಅಂತ ಹೇಳಿದ್ದಾರೆ. ಅಷ್ಟು ದೊಡ್ಡ ಗುಡ್ಡ ಬಿತ್ತು. ಮತ್ತು ಒಂದೇ ಥರ ಮಳೆ ಬೀಳ್ತಾ ಇದೆ, ಒಂದೇ ಸಮನ ಬೀಳ್ತಾ ಇದೆ. ಈಗೂ ಲಾರಿ ಈಗ ಏನು ಹೊಳೆಯಲ್ಲಿದೆ ಅಂದೇಳಿ ಗೊತ್ತಾಗಿದೆ. ಅದನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ, ಅಷ್ಟು ಫಾಸ್ಟ್ ಇದೆ ನೀರು. ಮತ್ತು ಹೋದವರಿಗೂ ಏನಾದರೂ ಪ್ರಾಬ್ಲಮ್ ಆಗುವಂಥ. ಉತ್ತರ ಕರ್ನಾಟಕದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಎಲ್ಲಾ ನದಿ ಜಲಾಶಯಗಳು ತುಂಬಿವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಸಚಿವ, ಮಳೆಯಿಂದ ಸಾಕಷ್ಟು ರಸ್ತೆಗಳು ಬಂದ್ ಆಗಿವೆ. ಶಿಫ್ಟ್ ಮಾಡುವ, ತೆರವುಗೊಳಿಸುವಂತಹ ಕಾರ್ಯ ಕೂಡ ನಡೀತಾ ಇದೆ. ನಾವು ನೆರೆಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದೇವೆ ಎಂದಿದ್ದಾರೆ. ಭಾರೀ ಮಳೆಗೆ ತಹಶೀಲ್ದಾರ್ ಕಚೇರಿ ಮೇಲ್ಛಾವಣಿ ಸೋರ್ತಾ ಇದೆ. ಹಾವೇರಿ ತಾಲೂಕಿನ ತಹಶೀಲ್ದಾರ್ ಛತ್ರಿ ಹಿಡಿದುಕೊಂಡೇ ಕೆಲಸ ಮಾಡುವಂತಹ ಫೋಟೋ ವೈರಲ್ ಆಗಿದೆ. ಕಟ್ಟಡದ ನೆಲ ಮಹಡಿಯವರೆಗೂ ಕೂಡ ಮೇಲ್ಛಾವಣಿ ಸೋರ್ತಾ ಇದ್ದು ಮಹತ್ವದ ದಾಖಲೆಗಳು, ಕಂಪ್ಯೂಟರ್ ರಕ್ಷಣೆಯೇ ಸವಾಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆ ನಿಂತರೂ ಅವಾಂತರ ಮುಂದುವರೆದಿದೆ. ಹೊಳೆನರಸೀಪುರ ಬೆಂಗಳೂರು ರಸ್ತೆ ಜಲಾವೃತಗೊಂಡಿದೆ. ಹೇಮಾವತಿ ನೀರಿನಲ್ಲಿ ರಾಜ್ಯ ಹೆದ್ದಾರಿ ಮುಳುಗಿದ್ದು ರಸ್ತೆಯಲ್ಲಿ ನೀರಿನ ಮಧ್ಯೆ ಗೂಡ್ಸ್ ಆಟೋ ಸಿಕ್ಕಾಕೊಂಡಿದೆ. ಗೂಡ್ಸ್ ಆಟೋವನ್ನ ಮೇಲೆತ್ತೋದಕ್ಕೆ ಅಧಿಕಾರಿಗಳು ಪರದಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಹಳ್ಳ ಕೊಳ್ಳಗಳು ಮೈದುಂಬಿ ಹರಿತಾ ಇವೆ. ಗ್ರಾಮಕ್ಕೆ ತೆರಳುವಾಗ ತಡರಾತ್ರಿ ಕಾರೊಂದು ನೀರಿನಲ್ಲಿ ಸಿಲುಕಿ ಚಾಲಕ ಪರದಾಡಿದ್ದಾನೆ. ಬೇಲೂರು ತಾಲೂಕಿನ ಬೇರಡಹಳ್ಳಿ ಬಳಿ ಈ ಘಟನೆ ನಡೆದಿದೆ. ತಕ್ಷಣವೇ ಬೇರೊಂದು ವಾಹನ ತಂದು ನೀರಿನಲ್ಲಿ ಸಿಲುಕಿದ್ದಂತಹ ಕಾರನ್ನ ಹೊರಗೆ ಎಳೆದು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಹೇಮಾವತಿ ನದಿ ಪ್ರವಾಹಕ್ಕೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದ ಕುವೆಂಪು ಬಡಾವಣೆಯ ಮನೆಗಳು ಜಲಾವೃತವಾಗಿದೆ. ರಾತ್ರೋರಾತ್ರಿ ನಿವಾಸಿಗಳು ಮನೆ ಖಾಲಿ ಮಾಡಿ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಇದೇ ಅವ್ಯವಸ್ಥೆ ಎದುರಾಗ್ತಾ ಇದ್ದು ಶಾಶ್ವತ ಪರಿಹಾರ ಕೊಡಬೇಕು ಅಂತ ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಹಾಸನ ಜಿಲ್ಲೆಯ ಹೇಮಾವತಿ ನದಿಯಿಂದ ಪ್ರವಾಹ ಪೀಡಿತ ಸ್ಥಳಗಳಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿಯನ್ನ ನೀಡಿದ್ರು. ಹೊಳೆನರಸೀಪುರಕ್ಕೆ ಭೇಟಿ ನೀಡಿದ ಸಚಿವ ಜಲಾವೃತವಾದ ಮನೆ, ರಸ್ತೆಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಸಚಿವರಿಗೆ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲೆಯ ಅಧಿಕಾರಿಗಳು ಸಾಥ್ ನೀಡಿದರು.
ಚಿತ್ರದುರ್ಗದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಮನೆಗಳಿಗೆ ಸಂಕಷ್ಟ ತಂದಿಟ್ಟಿದ್ದಾನೆ. ಭೀಮಾ ಸಮುದ್ರದಲ್ಲಿ ಜಯಪ್ಪ ಎಂಬುವರ ಮನೆ ಗೋಡೆ ಕುಸಿದು ಬಿದ್ದು 8 ಮೇಕೆಗಳು ಸ್ಥಳದಲ್ಲೇ ಸಾವನ್ನಪ್ಪಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. 8 ಮೇಕೆಗಳು ಸಾವನ್ನಪ್ಪಿದ್ರಿಂದ ಅವುಗಳನ್ನೇ ನಂಬಿಕೊಂಡಿದ್ದಂತ ಜಯಪ್ಪ ಕಂಗಾಲಾಗಿದ್ದು ಸೂಕ್ತ ಪರಿಹಾರ ಕೊಡಿ ಅಂತ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ತುಂಗಭದ್ರಾ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ಹೊರಬಿಟ್ಟಿದ್ದು ಹಂಪಿಯ ಐತಿಹಾಸಿಕ ಸ್ಮಾರಕಗಳಿಗೆ ಸಂಪರ್ಕಿಸುವ ರಸ್ತೆ ಜಲಾವೃತಗೊಂಡಿದೆ. ಕೋದಂಡರಾಮ, ಯಂತ್ರೋದ್ಧಾರಕ ಆಂಜನೇಯ, ಸೀತಾ ಸೆರಗು, ವಾಲಿ ಗುಹೆಗಳಿಗೆ ಹೋಗುವ ನೀರು, ಆ ರಸ್ತೆಗಳೆಲ್ಲವೂ ಕೂಡ ಜಲಮಯ ಆಗಿದೆ. ಜಲ ದಿಗ್ಬಂಧನದಿಂದ ದೇಗುಲಗಳನ್ನು ನೋಡದೆ ನಿರಾಸೆಯಿಂದ ಪ್ರವಾಸಿಗರು ಹಿಂದಿರುಗ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಾವೇರಿ ನದಿ ತಟದಲ್ಲಿರುವ ಪ್ರವಾಸಿ ತಾಣ ಮುತ್ತತ್ತಿ ಸುತ್ತಮುತ್ತಲೂ ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಡವಳೇಶ್ವರ ಗ್ರಾಮ ಜಲ ದಿಗ್ಬಂಧನಕ್ಕೀಡಾಗಿದೆ. ಗ್ರಾಮದ ಸಾವಿರಾರು ಎಕರೆ ಕಬ್ಬು ಸೇರಿದಂತೆ ಇತರ ಬೆಳೆ ಜಲಾವೃತಗೊಂಡಿದೆ. ಹೀಗಾಗಿ ಗಂಟು ಮೂಟೆಯೊಂದಿಗೆ ನದಿ ತೀರದ ಢವಳೇಶ್ವರ ಗ್ರಾಮದ ಜನರನ್ನ ಬೇರೆಡೆ ಸ್ಥಳಾಂತರ ಮಾಡಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಮುಳುಗಡೆ ಭೀತಿ ಎದುರಾಗಿದೆ. ಕೆಆರ್ಎಸ್ನಿಂದ ಹೊರಹರಿವು ಹೆಚ್ಚಾಗಿದ್ದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ 9 ಗ್ರಾಮಗಳ ಜನತೆಗೆ ಪ್ರವಾಹದ ಭೀತಿ ಎದುರಾಗಿದೆ. ಹಳೆ ಹಂಪಾಪುರ ಗ್ರಾಮದ 100 ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತ ಭತ್ತ, ಮೆಕ್ಕೆಜೋಳ, ಕಬ್ಬು ಜಲಾವೃತವಾಗಿದೆ. ರಾಯಚೂರಿನಲ್ಲಿ ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ. ಲಿಂಗಸುಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ನಡುಗುಡ್ಡೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸ್ತಾ ಇದ್ದಂತ ಸೇತುವೆ ಮುಳುಗಡೆ ಹಿನ್ನೆಲೆ ಮುನ್ನೆಚ್ಚರಿಕೆಯಿಂದ ತುಂಬು ಗರ್ಭಿಣಿಯರನ್ನ ಬೇರೆಡೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಪ್ರವಾಹದಿಂದ ನಿನ್ನೆ ಒಂದೇ ದಿನ 6 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದ್ದು ಈವರೆಗೆ 36 ಸಂಪರ್ಕ ಸೇತುವೆಗಳು ಜಲಾವೃತವಾಗಿವೆ. ಕೊಡಗಿನಾದ್ಯಂತ ಮಳೆ ಅಬ್ಬರ ಮುಂದುವರೆದಿದೆ. ಕಾವೇರಿ ನದಿ ಪಾತ್ರಗಳಲ್ಲಿ ಪ್ರವಾಹ ಉಂಟಾಗ್ತಾ ಇದೆ. ಮಡಿಕೇರಿ ತಾಲೂಕಿನ ಕೂಡಕಂಡಿ, ಪರಂಬು ಪ್ರದೇಶ ದ್ವೀಪದಂತಾಗಿದೆ. 60ಕ್ಕೂ ಹೆಚ್ಚು ಕುಟುಂಬಗಳಿಗೆ ಜಲ ದಿಗ್ಬಂಧನ ಹೇರಲಾಗಿದೆ. ಪ್ರವಾಹ ದಾಟುವುದಕ್ಕೆ ನಾಡ ದೋಣಿಯನ್ನು ಬಳಕೆ ಮಾಡಲಾಗ್ತಾ ಇದೆ. ಗುಜರಾತ್ನ ನವಸಾರಿ ಜಿಲ್ಲೆಯಲ್ಲಂತೂ ಪ್ರವಾಹ ಜನರ ಬದುಕನ್ನೇ ಜಲಮಯವಾಗಿಸಿದೆ. ಹೀಗೆ ರಸ್ತೆಯೇ ನದಿಯಂತೆ ಬೋರ್ಗರೆತಾ ಇರುವಂತಹ ದೃಶ್ಯ ನವಸಾರಿ ಜಿಲ್ಲೆಯ ಅಡ್ಡಾ ಗ್ರಾಮದ್ದು. ಈ ಊರಿನಲ್ಲಿ ನೀರಿನ ರಭಸಕ್ಕೆ ಮನೆಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ. ಪ್ರವಾಹಕ್ಕೆ ಸಿಲುಕಿದ್ದ ಮಕ್ಕಳು, ಮಹಿಳೆಯರನ್ನ ಸೇರಿ ಒಟ್ಟು 5ರನ್ನ ರಕ್ಷಣೆ ಮಾಡಲಾಗಿದೆ. ಗುಜರಾತ್ನ ವಡೋದರದಲ್ಲಿ ಮೊಸಳೆಗಳ ಹಾವಳಿ ಮಿತಿ ಮೀರಿದೆ. ವಿಶ್ವಾಮಿತ್ರಿ ನದಿ ನೀರು ವಡೋದರ ಗ್ರಾಮಕ್ಕೆ ನುಗ್ಗಿದ್ದು ಪ್ರವಾಹದ ನೀರಲ್ಲಿ ದೈತ್ಯ ಮೊಸಳೆಗಳು ಓಡಾಡ್ತಾ ಇವೆ. ಈವರೆಗೆ ನಗರದಲ್ಲಿ ಓಡಾಡ್ತಾ ಇದ್ದ 5 ಮೊಸಳೆಗಳನ್ನು ರಕ್ಷಣೆ ಮಾಡಲಾಗಿದೆ. ನೀರು ಕಡಿಮೆಯಾದರೆ ಮತ್ತಷ್ಟು ಮೊಸಳೆ ಪತ್ತೆಯಾಗುವಂತ ಸಾಧ್ಯತೆ ಇದ್ದು ವಡೋದರ ನಿವಾಸಿಗಳಿಗೆ ಅರಣ್ಯಾಧಿಕಾರಿಗಳು ಎಚ್ಚರಿಕೆಯಿಂದ ಇರಿ ಅಂತ ಸೂಚನೆ ಕೊಟ್ಟಿದ್ದಾರೆ. Iya,